ಪೊಲೀಸ್ನವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆದರಿಕೆಯಿಂದ ಇದೆಲ್ಲ ಮಾಡ್ತಿದ್ದಾರೆ. ಪಾಪ ನೋಡಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೇನೆ ಅವ್ರಿಗೆ ಭಯ ಇಲ್ಲ. ಯಾರು ಬೇಕಾದರೂ ಬರ್ರಿ ನಮ್ಮ ಮನೆಗೆ, ಎಳ್ನೀರು ಇಟ್ಟಿದ್ದೀನಿ, ಮಜ್ಜಿಗೆ ಇಟ್ಟಿದ್ದೀನಿ, ಕಾಫಿ ಟೀ ಇಟ್ಟಿದ್ದೀನಿ ಅಂತ. ಅರೆ ಊಟ ಇಟ್ಟಿದ್ದೀನಿ ಅಂತ ಹೇಳಲ್ಲ. ಯಾಕೆ ಅಂತಂದರೆ ಭಾಳ ಕಾಸ್ಟ್ಲಿ ಆಗುತ್ತಲ್ಲ ಅದು. ಆ ಕಾರಣಕ್ಕೆ ಅವ್ರ ಜೀವನದಲ್ಲಿ ಯಾರಿಗೋ ಎಳ್ನೀರು ಮಜ್ಜಿಗೆ ಕೊಟ್ಟಿದ್ದೇ ಇಲ್ಲ. ಅಟ್ಲೀಸ್ಟ್ ಈ ಪ್ರಥಮ ಬಾರಿಗೆ ಅದನ್ನು ಹೇಳಾದರೂ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಕೊಡೋದು ಇರಲಪ್ಪ, ನಾವು ಹೆಂಗೋ ಮಾಡ್ಕೊಳ್ತೀವಿ, ನಿಮ್ಮ ಮನೆ ಹತ್ರ ಬಂದು ನಿಂತ್ಕೊಳ್ಳೋ ಬಡವರಿಗೆ ಒಂದಷ್ಟು ನೀರು ಕೊಟ್ಟು ಪಾಪ ಕಳ್ಕೊಳ್ರಿ ಅಂತ ಹೇಳಿ. ಕೂಡ ಇದ್ದಾರೆ ಮತ್ತಿಮೂಡವರು, ಅವರನ್ನು ಕೂಡ ಏನೋ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದ್ರು. ಸೊ ಅವರು ಕೂಡ ಇದ್ದಾರೆ. ಸರ್, ಇವತ್ತು ತಾವು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಆರಂಭ ಮಾಡಿದ್ರಿ. ಮಾರ್ಗ ಮಧ್ಯದಲ್ಲೇ ತಡೆ ಹಿಡಿದಿರುವಂಥದ್ದು. ಇವತ್ತು ನಾವು ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದ ನಾಯಕರ ಜೊತೆಯಾಗಿ ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು, ಅನೇಕ ಹಿರಿಯ ನಾಯಕರು ಕೂಡ ಬಂದಿದ್ದರು. ಇವತ್ತು ಇಷ್ಟೇ ಕೇಳಕ್ಕೆ ಬಯಸ್ತಾ ಇದ್ದೀವಿ, ಉಸ್ತುವಾರಿ ಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ನೀವು ಎಲ್ಲಿದ್ದರೂ ಕೂಡ ಇವತ್ತು ಪೊಲೀಸ್ ತನಿಖೆಗೆ ಸಹಕರಿಸಲಿಕ್ಕೆ ಅವ್ರಿಗೆ ಕೂಡ ಸೂಚನೆ ಕೊಡಬೇಕಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಕ್ಕನ್ನು ಕಸಿತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ವಿರೋಧ ಪಕ್ಷದ ಹಕ್ಕನ್ನು ಕಸಿದು ದಮನ ಮಾಡುವಂಥ ಈ ನವಾಬರ ಆಡಳಿತಕ್ಕೆ ಧಿಕ್ಕಾರ. ಇದು ಅವರಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಅವರಿಗೆ ನ್ಯಾಯ ಕೊಡಿಸ್ಬೇಕು, ಅಲ್ಲಿವರೆಗೂ ನಮ್ಮ ಬೇಕಾದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ. ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್. ಅಲ್ಲ ಮುಗಿದೋಗ್ತಿ ಮತ್ತೆ ಕೇಳಿ, ಮತ್ತೊಂದ್ಸರಿ ಲವ್ ಬೇಕಾದ್ರೆ ಇರ್ತಾನೆ ಬರ್ತೀನಿ ಅಂತ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಸಚಿನ್ ಪಾಂಚಾಳ್ ಪರಿವಾರಕ್ಕೆ ನ್ಯಾಯ ಸಿಗಲೇಬೇಕು. ನ್ಯಾಯ ನಮಗೆ ಸಿಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ನ್ಯಾಯ ನಮಗೆ ಸಿಗಲೇಬೇಕು. ಎಲ್ಲಿಯವರೆಗೂ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಹೋಗ್ತಾ ಇರುವಂಥದ್ದು ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ನಾನು BJP ನಾಯಕರು ಇರುವಂಥ ಬಸ್ನಲ್ಲೇ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಎಲ್ಲ ನಾಯಕರು ಕೂತಿರುವಂಥದ್ದು. ಎಲ್ಲರೂ ಕೂಡ ಏನು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ CT ರವಿ ಅವರು ಕೂತಿದ್ರೆ, ಮತ್ತೊಂದು ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇರುವಂಥದ್ದು. BJPಯ ನಾಯಕರು ಸಾಕಷ್ಟು ಜನರು ಕೂಡ ಇಲ್ಲೇ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಅವರನ್ನು ಏನು ಜಗತ್ ಸರ್ಕಲ್ನಿಂದ ಪ್ರತಿಭಟನೆ ನಡೆಸಿಕೊಂಡು ಕಲಬುರಗಿಯ ಐವನ್ ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು. ಆದರೆ ಅವರನ್ನು ನಡು ರಸ್ತೆಯಲ್ಲೇ ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಎಲ್ಲರೂ ಒಂದೇ ಬೇಡಿಕೆ ಇರುವಂಥದ್ದು ಅಂದರೆ ನ್ಯಾಯಕ್ಕಾಗಿ ಆಗ್ರಹಿಸಿ ಇದೀಗ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ನನ್ನ ಜೊತೆ CT ರವಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ? 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ.
CBI ತನಿಖೆ ಕೊಡಬೇಕು, ಸುಪಾರಿ ಕಿಲ್ಲರ್ಸ್ ಯಾರು ಅನ್ನೋದು ಪತ್ತೆ ಆಗಬೇಕು, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವ್ರ ಬಂಧನ ಆಗಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹತಾಶರಾಗಿದ್ದಾರೆ ಆ ಕುಟುಂಬದವರು. ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂಥವ್ರೆಲ್ರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಧ್ಯದಾರಿಯಲ್ಲೇ ಪೊಲೀಸರು ಹಿಡಿದು ಬಂಧನ ಮಾಡಿರುವಂಥದ್ದು. ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ. ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು. ಅದರ ವಿರುದ್ಧ ಜನಾಂದೋಲನ ಆಯಿತು. ಇವತ್ತೇನು ಗುಂಡಾರಾಜ್ಯ ಆಗಿದೆ, ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾ ಇದೆ. ಅದಕ್ಕೂ ಕೂಡ ಕೊನೆ ಆಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ. ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ. ಇವರು ಭ್ರಷ್ಟಾಚಾರ, ಇವರು ಭ್ರಷ್ಟಾಡಳಿತ, ಇವರು ಗುಂಡಾರಾಜ್ಯ ಕೊನೆಯಾಗೇ ಆಗುತ್ತೆ. ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ? ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಕಲಬುರಗಿಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗುತ್ತಿರುವಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಸಿ.ಟಿ. ರವಿ ಅವರು ಕೂಡ ಇದ್ದಾರೆ. ಆರ್ ಅಶೋಕ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಈಗ ನಾನು ಸಿ.ಟಿ. ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಸರ್, ಸಾಕಷ್ಟು ಪ್ರತಿಭಟನೆಗಳಾಯಿತು. ನೀವು ಆಗಲೇ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ತಿದ್ರಿ. ಎಲ್ಲಿವರೆಗೂ ಇರುತ್ತೆ ಸರ್ ಇದೆಲ್ಲ? ಈಗ ಅವ್ರ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇರೋದು. ಇಲ್ಲದೇ ಇದ್ದರೆ ಗುಂಡಾಗಿರಿ ಇಲ್ಲದೇ ಇದ್ದರೆ ಆತ್ಮಹತ್ಯೆ ಯಾಕೆ ಆಗ್ತಾ ಇತ್ತು? ಈ ಗುಂಡಾಗಿರಿ ಕಾರಣಕ್ಕೇನೆ ಸರಣಿ ಆತ್ಮಹತ್ಯೆ. ಕಲಬುರಗಿಯಲ್ಲಿ ನಡೀತಾ ಇರೋದು ಕೂಡ ಗುಂಡಾ ರಾಜಕಾರಣ. ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ರವಿ ಅವ್ರನ್ನು ಬಸ್ನಲ್ಲಿ ಕೊಡಲೇಬೇಕು
ಪ್ರಿಯಾಂಕಾ ಖರ್ಗೆ